ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸಿ.ಆರ್.ಒ ಡಾಕ್ಟರ್ ರಾಜು ಗಸ್ತಿ ಅವರು ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಕಡಕೋಳ ಗ್ರಾಮದ ಅನ್ನವ್ವ ಮಠಪತಿ ರೈತ ಫಲಾನುಭವಿಗೆ ಟ್ರ್ಯಾಕ್ಟರ್ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಪ್ರಮುಖ ಶ್ರೀಶೈಲ ಗುಂಡಗಿ ಹಾಗೂ ಸಿ.ಆರ್.ಒ ಡಾಕ್ಟರ್ ರಾಜು ಗಸ್ತಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾಡಪ್ಪ ದೇಸಾಯಿ, ಅಕಬರ ಜಮಾದಾರ, ಮೀರಾ ಒಂಟಮರಿ, ಸೂರಜ ಕುಡ್ರಾಣಿ, ಸದು ನ್ಯಾಮಗೌಡ ಸೇರಿದಂತೆ ಅನೇಕರು ಇದ್ದರು. ಇವತ್ತಿನ ಸಭೆಯಲ್ಲಿ ಈ ನ್ಯೂ ಇಂಗ್ಲೆಂಡ್ ಟ್ರ್ಯಾಕ್ಟರ್ ಬತ್ತಿ ಸಾಕಿನ ಕಡ್ಕೊಳ ಹೆಬ್ಬಿ ಬಸವೇಶ್ವರ ಕೃಪಾ ಆಶೀರ್ವಾದದಿಂದ ಸಿ.ಆರ್.ಒ ರಾಜು ಗಸ್ತಿ ರೈತರ ಹೆಲ್ಪ್ ಮಾಡುವಂತ ಒಬ್ಬ ಯೋಗ್ಯ ಮನುಷ್ಯ. ಅವ್ರು ಇವತ್ತಿನ ಮಾತಿನ ಪ್ರಕಾರ ಈ ಗುರುಗಳಿಗೆ ಕಡ್ಕೊಳದ ಗುರುಗಳಿಗೆ ಟ್ರ್ಯಾಕ್ಟರ ಇವತ್ತು ಸಮಾರಂಭ ಮಾಡಿಸಿ ಪೂಜೆ ಮಾಡಿಸಿ ತನ್ನ ಆಫೀಸದಲ್ಲಿ ನಿಂದಿರಿಸಿಕೊಂಡು ಎಲ್ಲ ಹಿರಿಯರನ್ನು ಕರೆದು ಅವರಿಗೆ ಒಂದು ಟ್ರ್ಯಾಕ್ಟರ್ ಅವರಿಗೆ ಕೊಟ್ಟು ಕೀಲಿ ಕೊಟ್ಟು ಅವರಿಗೆ ರೈತಕ್ಕೆ ಮಾಡುವ ಸಂಬಂಧ ಅನುಕೂಲ ಮಾಡಿದ ಸಿ.ಆರ್. ರಾಜು ಗಸ್ತಿ ಅವರಿಗೆ ಅಭಿನಂದನೆಗಳು. ಅದು ನಮ್ಮ ಗುರುಗಳಿಗೆ ಧನ್ಯವಾದಗಳು. ಇದನ್ನೆಲ್ಲ ಹೆಲ್ಪ್ ಮಾಡೋದಕ್ಕೆ ನಮ್ಮ ದೇಸಾರು ಸದಾ ನ್ಯಾಮಗೌಡ ಭಯಂಕರ ಹೆಲ್ಪ್ ಮಾಡಿ ಟ್ರ್ಯಾಕ್ಟರ್ ಕೊಡ್ಸುನ ಅವ್ರಿಗೆ ಕೊಡಿಸ್ಯಾರ. ಇದೊಂದು ದೊಡ್ಡ ಪುಣ್ಯ. ಇದೇ ಪ್ರಕಾರ ರಾಜು ಗಸ್ತಿ ನಡೀಲಿ. ಅವ್ ಹೆಂಗ ನಡ್ಕೋತೋಕ ನಾವು ಚೌಕಾತ್ ಮಾಡ್ಕೋತ ಶ್ರೀಶೈಲ ಗುಂಡಿಗೆ ನಿಂತಾನ. ಅದೇನ್ ಮಾಡ್ತಾನ ಚಲೋ ಮಾಡಿದಾರ ಅವ್ನ ಬೇನ್ ಹತ್ತಾಕ ನಾವು ಕಟ್ಟಿದ್ವಿ. 100 ಟ್ರ್ಯಾಕ್ಟರ್ ಕೊಡ್ಸಕ್ ನಾಶ ಆಗ್ತದ. ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಅನ್ನುವ ಮಠಪತಿ ಕಡ್ಕೊಳ ಸಾಕಿನ ಇವರಿಗೆ ನ್ಯೂ ಹ್ಯಾಲೆಂಡ್ ಶೋರೂಮ್ ಇಂದ ಟ್ರ್ಯಾಕ್ಟರ್ ವಿತರಣೆ ಮಾಡ್ಲಾಗ್ತಿದೆ. ಫಲಾನುಭವಿಗಳಿಗೆ ಶುಭವಾಗಲಿ ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಯೋಜನೆ ಮುಖಾಂತರ ಕೊಡ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಜೈ ಜವಾನ್ ಜೈ ಕಿಸಾನ್. ಬಸವರಾಜರಿಗೆ ಶರಣರಿಗೆ ಇದೆಲ್ಲ ಪ್ರೊಸೆಸರ್ ಮ್ಯಾಲೆ ಹೋಗ್ತೈತ್ರಿ. ಅದ ಪ್ರೀತಿ ಇರ್ತೈತ್ರಿ. ದುಡ್ಡು ಬರ್ತೈತಿ ಹೋಗ್ತೈತಿ, ಸನ್ಮಾನ ಅದೇ ಕೊಡತ್ತೆ. ಅಲ್ಲೇ ಇದ್ದಾಗ ಕೊಡ್ತಾನೆ. ದುಡ್ಡುಗಳು ಕೈ ಹಾಕಿ ಮೂತಿ ಮ್ಯಾಗ ಎಟ್ಟು ಕಡೆ ಇದ್ದು ಎಲ್ಲರೂ ಮಾಡ್ಯಾರ ಅಂತಾರೆ. ಅಲ್ಲಿ ವಿಡಿಯೋ ಅಲ್ಲ ಸರ್. ಬಸ್ನಿಂಗ್ ನೀವು ಬ್ಯಾಡ್ರಿ ಬಸ್ನಿಂಗ ಮುತ್ತೈದು ಮಾಡತ್ತೀರ. ಎಂಟು ಮುತ್ತೈದು